ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಇವರು 2026ರ ಜನವರಿ 28ರಂದು ಬೆಳಿಗ್ಗೆ ಸುಮಾರು 8ರಿಂದ 45ಕ್ಕೆ ಬಾರಾಮತಿ ವಿಮಾನ ನಿಲ್ದಾಣದ ಸಮೀಪ ನಡೆದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ವಿಟಿಎಸ್ಎಸ್ಕೆ ಅಂತ ನೋಂದಣಿಯಾಗಿರುವ ಆ ಬಾಂಬಾರ್ಡಿಯರ್ ಲಿಯರ್ಜೆಟ್ 45XR ಚಾರ್ಟರ್ಡ್ ವಿಮಾನ ಮುಂಬೈನಿಂದ ಬಾರಾಮತಿಗೆ ಹೊರಟಿತ್ತು. ತುರ್ತು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸಿದಾಗ ಬೆಂಕಿ ಹೊತ್ತಿಕೊಂಡು ಪತನಗೊಂಡಿದೆ. ಈ ದುರಂತದಲ್ಲಿ ವಿಮಾನದಲ್ಲಿದ್ದ 5 ಮೃತಪಟ್ಟಿದ್ದಾರೆ. ಮೃತಪಟ್ಟವರಲ್ಲಿ ಪವಾರ್ ಅವರ ಜೊತೆಗೆ ಸಹ ಪೈಲಟ್ ಶಾಂಭವಿ ಪಾಠಕ್, ಪೈಲಟ್ ಸುಮಿತ್ ಕಪೂರ್, ಫ್ಲೈಟ್ ಅಟೆಂಡೆಂಟ್ ಪಿಂಕಿ ಮಾಲಿ ಮತ್ತು ಪವಾರ್ ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿ ವಿದೀಪ್ ಜಾಧವ್ ಕೂಡ ಸೇರಿದ್ದಾರೆ. ಈ ಘಟನೆ ಪುಣೆ ಜಿಲ್ಲೆಯ ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇ ಆರಂಭಿಕ ಭಾಗದ ಬಳಿ ಸಂಭವಿಸಿದೆ. ಇದು ಪವಾರ್ ಅವರ ರಾಜಕೀಯ ಭದ್ರಕೋಟೆ ಎಂದೇ ಗುರುತಿಸಿಕೊಂಡ ಪ್ರದೇಶ. ಈ ಅಪಘಾತದ ಕಾರಣಗಳ ಬಗ್ಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಮತ್ತು ವಿಮಾನ ಅಪಘಾತ ತನಿಖಾದಳ ಎಐಬಿ ಎರಡೂ ತನಿಖೆ ಆರಂಭಿಸಿವೆ. ರನ್ವೇಯಲ್ಲಿ ಬೆಂಕಿ ಕಾಣಿಸಿಕೊಂಡ ಬಗ್ಗೆ ವರದಿಗಳಿದ್ದು, ಆ ಆಯಾಮದಲ್ಲೂ ತನಿಖೆ ನಡೆಸಲಾಗುತ್ತಿದೆ. ಈ ದುರಂತ ಘಟನೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ದೊಡ್ಡ ಆಘಾತವನ್ನು ಸೃಷ್ಟಿಸಿದೆ. ರಾಜ್ಯದ ಆಡಳಿತ ಮತ್ತು ಪಕ್ಷದ ರಾಜಕೀಯ ಸಮೀಕರಣಗಳಲ್ಲಿ ಇದು ಒಂದು ಪ್ರಮುಖ ಮತ್ತು ದಿಢೀರ್ ಬದಲಾವಣೆಗೆ ದಾರಿ ಮಾಡಿಕೊಡಲಿದೆ. People often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ದೊಡ್ಡ ಹೆಸರು. ಅವರು ಉಪಮುಖ್ಯಮಂತ್ರಿಯಾಗಿದ್ರು, ಜೊತೆಗೆ ಎನ್ಸಿಪಿಯ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ತಮ್ಮ ಬಣವನ್ನ ಮುನ್ನಡೆಸುತ್ತಿದ್ದರು. ಭಾರತೀಯ ಚುನಾವಣಾ ಆಯೋಗ ಕೂಡ 2024ರ ಫೆಬ್ರವರಿಯಲ್ಲಿ ಇವರ ಬಣವನ್ನೇ ಅಧಿಕೃತ ಅಂತ ಮಾನ್ಯ ಮಾಡಿತ್ತು. 2024ರ ಡಿಸೆಂಬರ್ 5ರಿಂದ ಮುಖ್ಯಮಂತ್ರಿಯಾಗಿರುವ ದೇವೇಂದ್ರ ಫಡ್ನವೀಸ್ ಪವಾರ್ ಅವರ ಸಾವಿಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಪವಾರ್ ಅವರಂತಹ ದೊಡ್ಡ ನಾಯಕರನ್ನ ಕಳೆದುಕೊಂಡಿದ್ದು ಅಭೂತಪೂರ್ವ ನಷ್ಟ ಹಾಗೂ ತುಂಬಲಾರದ ಕೊರತೆಯನ್ನ ಸೃಷ್ಟಿಸಿದೆ ಅಂತ ಹೇಳಿದ್ದಾರೆ. ಶಿವಸೇನಾ ಯುಬಿಟಿ ಸಂಸದ ಸಂಜಯ್ ರಾವತ್ ಜನವರಿ 28ರನ್ನ ಮಹಾರಾಷ್ಟ್ರದ ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಕರಾಳ ದಿನ ಅಂತ ಕರೆದಿದ್ದಾರೆ. ಈ ದುರಂತದ ನಂತರ ಮಹಾರಾಷ್ಟ್ರ ಸರ್ಕಾರ ಜನವರಿ 28ರಂದು ರಾಜ್ಯಾದ್ಯಂತ ರಜೆ ಘೋಷಿಸಿದೆ. ಜೊತೆಗೆ 3 ದಿನಗಳ ಶೋಕಾಚರಣೆಗೂ ಆದೇಶಿಸಿದೆ. ಈ ಶೋಕಾಚರಣೆ ಸಮಯದಲ್ಲಿ ರಾಷ್ಟ್ರಧ್ವಜವನ್ನ ಅರ್ಧಮಟ್ಟದಲ್ಲಿ ಹಾರಿಸಲಾಗುತ್ತೆ. ಜನವರಿ 28ರಂದು ಸರ್ಕಾರಿ ಕಚೇರಿಗಳು ಬಂದ್ ಆಗಿದ್ದು, ಜನವರಿ 30ರವರೆಗೂ ಬಂದ್ ಆಗಿಯೇ ಇರಲಿವೆ. ಶಾಲೆ ಕಾಲೇಜುಗಳಿಗೂ ಜನವರಿ 30ರವರೆಗೂ ರಜೆ ಘೋಷಿಸಲಾಗಿದೆ. ಪವಾರ್ ಅವರ ಪಾರ್ಥಿವ ಶರೀರವನ್ನು ಜನವರಿ 28ರಂದು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಅಂತಿಮ ಸಂಸ್ಕಾರ ಜನವರಿ 29ರಂದು ಬೆಳಿಗ್ಗೆ 11 ಗಂಟೆಗೆ ವಿದ್ಯಾಪ್ರತಿಷ್ಠಾನ ಮೈದಾನದಲ್ಲಿ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ. ಪವಾರ್ ಅವರ ಅನಿರೀಕ್ಷಿತ ಸಾವು ಮಹಾರಾಷ್ಟ್ರದಲ್ಲಿ ದೊಡ್ಡ ರಾಜಕೀಯ ಶೂನ್ಯವನ್ನು ಸೃಷ್ಟಿಸಿದೆ. ಅದರಲ್ಲೂ ರಾಜಕೀಯ ಒಡಕುಗಳನ್ನು ಸರಿಪಡಿಸುವುದರಲ್ಲಿ ಮತ್ತು ತಮ್ಮ ಎನ್ಸಿಪಿ ಬಣವನ್ನು ಬಿಜೆಪಿ ನೇತೃತ್ವದ ಸರ್ಕಾರದ ಜೊತೆ ಹೊಂದಿಸುವಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಪ್ರಚಾರ ಮಾಡಲು ಅವರು ಬಾರಾಮತಿಗೆ ಹೋಗುತ್ತಿದ್ದರು ಅಂತ ಹೇಳಲಾಗುತ್ತಿದೆ. ಇದರಿಂದ ಅವರ ಅನುಪಸ್ಥಿತಿ ರಾಜಕೀಯವಾಗಿ ತಕ್ಷಣಕ್ಕೆ ಏನೆಲ್ಲಾ ಪರಿಣಾಮ ಬೀರಬಹುದು ಅನ್ನೋದು ಸ್ಪಷ್ಟವಾಗುತ್ತೆ. ಈ ಘಟನೆ ಎನ್ಸಿಪಿಯ ಮುಂದಿನ ನಾಯಕತ್ವದ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸುಪ್ರಿಯಾ ಸುಳೆ ಅವರಂತಹ ಪ್ರಮುಖ ನಾಯಕರ ಮೇಲೆ ಇದು ಪರಿಣಾಮ ಬೀರಬಹುದು ಅಂತ ಹೇಳಲಾಗುತ್ತಿದೆ. ಮುಂಬೈ, ಪುಣೆ, ನಾಗ್ಪುರ್ನಂತಹ ಪ್ರಮುಖ ನಗರಗಳಲ್ಲಿ ರಾಜ್ಯಾದ್ಯಂತ ಹಲವು ಅಡಚಣೆಗಳು ಉಂಟಾಗಿವೆ. ರಜೆಗಳು, ಸಂಸ್ಥೆಗಳ ಬಂದ್ ಸೇರಿದಂತೆ ಲಕ್ಷಾಂತರ ಜನರ ಮೇಲೆ ಇದು ಪರಿಣಾಮ ಬೀರಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಷ್ಟ್ರೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಇದು ಪವಾರ್ ಅವರ ನಿಧನದ ಮಹತ್ವ ಎಷ್ಟು ದೊಡ್ಡದು ಅನ್ನೋದನ್ನು ತೋರಿಸುತ್ತದೆ. ವಿಮಾನಯಾನ ಇಲಾಖೆಯ ಅಧಿಕಾರಿಗಳು ವಿಮಾನ ಅಪಘಾತದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ವಿಮಾನಯಾನ ಸುರಕ್ಷತಾ ನಿಯಮಗಳು ಮತ್ತು ಅಪಘಾತಕ್ಕೆ ಕಾರಣಗಳ ಬಗ್ಗೆ ಇದು ಪ್ರಮುಖ ಮಾಹಿತಿಯನ್ನು ಬಹಿರಂಗಪಡಿಸಬಹುದು. ಇದರಿಂದ ಸಾರ್ವಜನಿಕವಾಗಿ ಮತ್ತಷ್ಟು ಚರ್ಚೆ ನಡೆಯಬಹುದು. I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future. Go build it with Helios. I'll see you in the next one.